ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ AITUC ಸೇರಿರುವಂಥದ್ದು. ಮಾನ್ಯ CM ಅವರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ, ವಚನ ಭ್ರಷ್ಟರಾಗಬೇಡಿ, ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದ್ದೀರಿ, ನುಡಿದಂತೆ ನಡೀತಾ ಇದ್ದೀರಿ. ಇವತ್ತು ಆಶಾಗಳಿಗೆ ಕೊಟ್ಟ ಮಾತೇನು 10,000 ರೂಪಾಯಿ ನೀವು ಕನಿಷ್ಠ ಮಾಸಿಕ ಗೌರವಧನ ಅದನ್ನು ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ 1ನೇ ತಾರೀಕಿನಿಂದ. ಆದರೆ ಈವರೆಗೂ ಆದೇಶ ನೀವು ನೀಡಿಲ್ಲ, ನಮಗೆ ಆತಂಕ ಇದೆ. ಹಾಗಿದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ನಿಮ್ದು 10,000 ರೂಪಾಯಿ ಹೇಳಿರುವಂಥದ್ದು ಬರ್ತತೋ ಇಲ್ಲೋ ಅನ್ನುವಂಥದ್ದು. ಹಾಗೆಯೇ 1,000 ರೂಪಾಯಿ ಬಜೆಟ್ನಲ್ಲಿ ಏರಿಕೆ ಮಾಡ್ತೀವಿ, ಅದಕ್ಕೆ ನಮ್ಮ ಬಜೆಟ್ಗಿನ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ, ಸಭೆ ಕರಲಿಲ್ಲ. ಆದರೆ 1,000 ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು? 20,000 ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ, ಇನ್ನು 22,000 ಜನಗಳಿಗೆ ಬರ್ತಾ ಇರಲಿಲ್ಲ. ಅದನ್ನು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ. ನಾವೇನು ಕೇಳ್ತಾ ಇದ್ದೀವಿ, 42,000 ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ 5,000 ಇದೆ, ಅದನ್ನು 6,000 ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸ್ರಿ ಅಂತೇಳಿ. ಆದರೆ ಸರ್ಕಾರ ಮಾಡಿದ್ದೇನು, ಈ ಆದೇಶಗಳನ್ನು ಹೊರಡಿಸೋ ಬದಲಿಗೆ ಇವತ್ತು 60 ವರ್ಷ ಆದಂಥವ್ರನ್ನ ತೆಗೆದುಹಾಕುವಂಥ ಆದೇಶ ಏಕಾಏಕಿ ಮಾಡಿದೆ. ಹಾಗೆಯೇ 12 ವರ್ಷ ಕೇವಲ 6,000 ರೂಪಾಯಿದಲ್ಲಿ ಬಿಟ್ಟು ದುಡಿಸ್ಕೊಂಡಿರುವಂಥ ಸುಗಮಕಾರರನ್ನು ತೆಗೆದುಹಾಕುವಂಥ ಆದೇಶ ಮಾಡಿದೆ. ಈ ಆದೇಶಗಳನ್ನ ಹಿಂತಕೋಬೇಕು, ನಮ್ಮ ನಾಯಕರೊಂದಿಗೆ ಸಭೆಯನ್ನು ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪೂರದ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಗಂಗಾಧರ ಬಡಿಗೇರ್, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ.